ಒಬ್ಬ ಲಾರಿ ಡ್ರೈವರ್ ಈಗ ತನ್ನದೇ ಆದ ಒಂದು ಸ್ವಂತ ಉದ್ಯಮವನ್ನು ಮಾಡ್ತಿದ್ದಾರೆ. ನಾಟಿ ಕೋಳಿ ಯಾರಾದ್ರೂ ಮಾಡ್ಬೋದು, ಯಾರಾದ್ರೂ ಮಾಡ್ಬೋದು. 10 ವರ್ಷದಿಂದ ನಮ್ಮ ಅಕ್ಕ ಮಾಡ್ಕೊಂಡ್ ಬಂದಿದ್ದಾರೆ. ಟೇಸ್ಟ್ ಇರುತ್ತೆ ಸರ್, ಮಾಂಸನ ಟೇಸ್ಟ್ ಇರುತ್ತೆ, ಖರ್ಚು ಕಡಿಮೆ ಲಾಭನೂ ಜಾಸ್ತಿ ಆಗುತ್ತೆ. ಮಾತ್ರ ಹಸುನು ಇದೆ, ಅದರ ಒಟ್ಟಿಗೆ ನಾಟಿ ಕೋಳಿನೂ ಸಾಕನ ಅಂತ ಮಾಡಿದ್ವಿ. ಸ್ಟಾರ್ಟಿಂಗ್ ಮಾಡ್ತಾ ಇದೀವಿ ಅಂದ್ರೆ 100 ಮರಿಯಿಂದ ಸ್ಟಾರ್ಟ್ ಮಾಡಿ ಸರ್. ಹೆಂಗಾಗುತ್ತೆ ಹಂಗ್ ಮಾಡ್ಕೋಬಹುದು ಸರ್. ಅದನ್ನ ಅಕಾರ್ಡಿಂಗ್ ಟು ನಮಗೆ ಆ ತರ ಬೇಕು ಆ ಟೈಪ್ ಮಾಡ್ಕೋಬಹುದು. ಜನಕ್ಕೆ ಪಬ್ಲಿಕ್ ಆತ ಅವ್ರೆಲ್ಲ ಒಂದೇನಾಯ್ತು, ಒಂದ್ ತಿಂಗಳ ಮರಿ, ನಾ ಅಂದ್ರೆ ಒಂದಿನದ ಮರಿ ತಂದಿದ್ದೆ. ಒಂದ್ ತಿಂಗಳ ಮರಿ ಆಲ್ರೆಡಿ ಅವರೇ ತಗೊಂಡ್ಬಿಟ್ರಿ, ಲೋಕಲೇ ತಗೊಂಡ್ರು ಸರ್. ಆಮೇಲೆ ಇದನ್ನೇ ಬಿಸ್ನೆಸ್ ಚೆನ್ನಾಗಿದಲ್ಲ, ಇದನ್ನೇ ಮಾಡ್ಬೋದಲ್ಲ ಅಂತ ಹೇಳಿ ಫಸ್ಟ್ ಒಂದು ನಮ್ ಇಷ್ಟ ಸರ್. ಅದು ನಾವು ಬಂದ್ ಬೆಳಗ್ಗೆ ಒಂದ್ಸತಿ ಫ್ರೀ ಒಂದ್ ಹಾಕೊಂಡ್ಬಿಟ್ರೆ, ಇಲ್ಲ ಬಾಕಲ್ ತೆಗೆದ್ಬಿಟ್ರೆ ಹೊರಗಡೆ ಮೇಯ್ಕೊಂತವೆ. ಆಗುತ್ತಾ ಈ ತರ ಮಾಡೋ ಅಕಸ್ಮಾತ್ ಇವ್ರು ಕೋಳಿ ಮರಿ ಕೊಡಕ್ ಹೋದ್ರು ಸಂಜೆ ಟೈಮ್ ನಾನು ಒಬ್ಳೆ ಬಂದು ನೋಡ್ಕೊಂಡು ಹೋಗ್ತೀನಿ ಎಲ್ಲಾರು. ನಾಟಿ ಕೋಳಿ ಸಾಕಾಣಿಕೆನ ಸಣ್ಣ ಪ್ರಮಾಣದಲ್ಲಿ ಮಾಡ್ತಾ ಇರ್ತೀನಿ. ಅದನ್ನ ದೊಡ್ಡ ಪ್ರಮಾಣಕ್ಕೆ ತಗೋಗ್ಬೇಕು, ಯಾವ ತರ ತಗೋಗ್ಬೇಕು ಅಂಡ್ ಆಲ್ಸೋ ಮರಿನ ಯಾವ ತರ ನಾವು ಮೇಂಟೆನೆನ್ಸ್ ಮಾಡಬೇಕು ಅಂದ್ರೆ, ಒಂದು ಚಿಕ್ಕ ಮರಿ ಇರುತ್ತೆ, ಒಂದು 20 ದಿನದ ಮರಿಯನ್ನ, ಒಂದು ತಿಂಗಳ ಮರಿಯನ್ನ ಯಾವ ತರ ಸಾಕಿ ಅದನ್ನು ಮೇಂಟೆನೆನ್ಸ್ ಮಾಡಿ ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಲಾಭ ಕಾಣೋದು ಯಾವ ತರ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀವಿ. ಇವತ್ತು ನಾವಿರೋದು ವಿಜಯನಗರ ಜಿಲ್ಲೆ ಹರಪ್ಪನ ತಾಲೂಕು ಏರ್ಪಳ್ಳಿ ತಾಂಡ ಅಂದ್ರೆ ಏರ್ಪಳ್ಳಿ ಗ್ರಾಮ. ಯುವ ರೈತ ಅಂತಲೇ ಇರ್ಬೋದು. ಕೋಳಿ ಸಾಕಾಣಿಕೆ, ಎಸ್ಪೆಷಲಿ ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ದಾರೆ. ಇವರು ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತಾರೆ. ನಿಮಗೆ ಅತಿ ಕಮ್ಮಿ ದರದಲ್ಲಿ, ಅಂದ್ರೆ ಕರ್ನಾಟಕದಲ್ಲಿ ನಿಮಗೆ ಇಷ್ಟು ಕಮ್ಮಿಲಿ ಯಾರು ನಾಟಿ ಕೋಳಿ ಕೊಡಲ್ಲ ಅಂದ್ಕೊಳ್ಳಿ, ಓಕೆನಾ? ಅಷ್ಟು ಕಮ್ಮಿಲಿ ಆಲ್ ಓವರ್ ಕರ್ನಾಟಕ ನಾಟಿ ಕೋಳಿ ಮರಿನ ಸಾಕಾಣಿಕೆ ಮಾಡ್ತಾರೆ. ಅಂದ್ರೆ 30 ದಿನದ ಮರಿ ಅಲ್ವಾ ಸರ್? 30 ದಿನದ ಮರಿ ಆಲ್ ಓವರ್ ಕರ್ನಾಟಕ. ಸರ್, ವೆಲ್ಕಮ್ ಟು ಇಂಟರ್ವ್ಯೂ ಸರ್. ಸರ್, ನಿಮ್ಮ ಪರಿಚಯ ಹೇಳ್ಬೋದಾ? ನಿಮ್ಮ ಈ ಜರ್ನಿ, ನಾಟಿ ಕೋಳಿ ಸಾಕಾಣಿಕೆ ಜರ್ನಿ ಯಾವ ತರ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದಾ? ಸರ್, ಇದು ನಾವು ಅಂದ್ರೆ ಇದು ಫಸ್ಟ್ ಸ್ಟಾರ್ಟಿಂಗ್ ಇಂದ ಮಾಡ್ಕೊಂಡ್ ಬಂದಿರೋದಲ್ಲ. ಅಂದ್ರೆ ನಮ್ಮ ಅಕ್ಕ ಕಡೆಯಿಂದ ನಾವು ಇದನ್ನ ಕಲ್ತ್ಕೊಂಡು ಮಾಡ್ತಾ ಇದೀವಿ ಸರ್. ನಿಮ್ಮ ಅಕ್ಕ ಅವರ ಕಡೆಯಿಂದ ಕಲ್ತ್ಕೊಂಡು ಮಾಡ್ತಿದ್ದೀರಾ. ಸುಮಾರು ಎಷ್ಟು ದಿನ ಆಯ್ತು ಸರ್ ನೀವು ನಾಟಿ ಕೋಳಿ ಸಾಕಾಣಿಕೆ? ಇದು ನಮ್ದು ನಿಮ್ದು ಇದೆಯಲ್ಲ, ಒಂದ್ 10 ವರ್ಷದಿಂದ ನಮ್ಮ ಅಕ್ಕ ಮಾಡ್ಕೊಂಡ್ ಬಂದಿದ್ದಾರೆ. 10 ವರ್ಷದಿಂದ ನಿಮ್ಮ ಅಕ್ಕ ಅವರು ಮಾಡ್ಕೊಂತ ಬಂದಿದ್ದಾರೆ. ಈಗ ನಾವು ಮಾಡ್ತಾ ಇದೀವಿ ಸರ್. ಈಗ ನೀವು ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯ್ತು? ಒಂದು 6 ತಿಂಗಳ ಮೇಲೆ ಆಯ್ತು ಸರ್. 6 ತಿಂಗಳ ಮೇಲೆ ಆಯ್ತು ಸರ್. ನಮ್ದು ವಿಜಯನಗರ ಡಿಸ್ಟಿಕ್, ಹೊಸಮಡಿ ತಾಲೂಕು, ಯರ್ಬಳ್ಳಿ ತಾಂಡ ಅಂತೇಳಿ ಒಂದು ಗ್ರಾಮ ಸರ್, ಹಳ್ಳಿಯಲ್ಲಿ. ನಾಟಿ ಕೋಳಿ ಸಾಕಾಣಿಕೆ ಮಾಡೋದು ಐಡಿಯಾ ಯಾವ ತರ ಬಂತು ಅಂದ್ರೆ, ಡಿಫ್ರೆಂಟ್ ಇದಾವೆ. ಈಗ ಡೈರಿ ಫಾರ್ಮಿಂಗ್ ಮಾಡ್ಬೋದಾಯ್ತು ನೀವು, ಬಟ್ ನಾಟಿ ಕೋಳಿ ಏನಕ್ಕೆ ಚೂಸ್ ಮಾಡಿದ್ದು ಮೇಡಮ್, ಹೇಳ್ಬೋರಾ ನೀವು? ನಮ್ಮ ಹತ್ರ ಹಸುನು ಇದೆ, ಅದರ ಒಟ್ಟಿಗೆ ನಾಟಿ ಕೋಳಿನೂ ಸಾಕನ ಅಂತ ಮಾಡಿದ್ವಿ. ಮರಿ 1000 ಮರಿ ತಂದಿದ್ವಿ, ಅದನ್ನ ಸೇಲ್ ಮಾಡಿದ್ವಿ. ಮತ್ತೆ ಸೇಲ್ ಆದ್ಮೇಲೆ ಹಂಗಾಗಿ ಅದರಲ್ಲಿ ಲಾಭ ಕಂಡ್ರೆ ಅದಕ್ಕೋಸ್ಕರ ನೆಕ್ಸ್ಟ್ ಹಸುನು ಜಾಸ್ತಿ ಮಾಡ್ತೀವಿ, ಕೋಳಿನೂ ಜಾಸ್ತಿ ಸಾಕೋಣ. ಅಂಡ್ ಲಾಭ ಇದೆಯಾ ಮೇಡಮ್? ಏನಂದ್ರೆ ನಮ್ಮ ವೀಕ್ಷಕರಲ್ಲಿ ಮತ್ತೆ ಜನರಲ್ಲಿ ಅಂದ್ರೆ, ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಲಾಭ ಇದೆಯೋ ಇಲ್ವಾ ಅಂತ ಗೊತ್ತಿರಲ್ಲ. ಲಾಭ ಇದೆ ಸರ್, ಲಾಭ ಇದೆ. ಲಾಭ ಇದೆ ಅಂದ್ರೆ ಈಗ ಪ್ರೆಸೆಂಟ್ಲಿ ನಿಮ್ಗೆ ಮರಿಗಳೆಲ್ಲ ಸೇಲ್ ಆಗ್ತಿದವ? ಆಗ್ತಿದಾವ. ಈಗಲೇ ಆಲ್ರೆಡಿ 2000 ಬುಕಿಂಗ್, 3000 ಇದಾವೆ, 2000 ಬುಕಿಂಗ್ ಆಗಿದಾವೆ. ಇನ್ನೊಂದ್ 4-5 ದಿನದಲ್ಲಿ ಅದನ್ನು 1000 ಬುಕಿಂಗ್ ಆದ್ರೆ ಮತ್ತೆ ಇನ್ನೊಂದು ತರಿಸ್ತೀವಿ. ಓಕೆ, ನೀವು ಸೇಲ್ ಯಾವ ತರ ಮಾಡ್ತೀರಾ ಅಂತ? ಈಗ ಅದೇ ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲೆಲ್ಲ ಹಾಕಿರ್ತೀವಲ್ಲ, ಫೋನ್ ಮಾಡಿ ನಮಗ್ ಮರಿ ಬೇಕು ಅಂತ ಕೇಳಿದ್ರೆ ಅವ್ರು ತರಿಸ್ತಾರೆ. ಅಲ್ಲಿ ಹೋಗಿನೂ ಕೊಟ್ಟು ಬರ್ತೀವಿ, ಇಲ್ಲಿನೂ ಬಂದ್ ತಗೊಂಡ್ ಹೋಗ್ತಾರೆ. ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತೀರಾ? ಫ್ರೀ ಡೆಲಿವರಿ. ಈಗ ಕೋಳಿ ವಿಚಾರಕ್ಕೆ ಬಂದ್ರೆ, ಆಲ್ ಓವರ್ ಕರ್ನಾಟಕ ಎಷ್ಟು ತಿಂಗಳು ಮರಿ ಕೊಡ್ತೀರಾ? 1 ತಿಂಗಳ ಮರಿ ಕೊಡ್ತೀನಿ, ಇಲ್ಲ 1 ಡೇಸ್ ಮರಿ ಬೇಕಾದ್ರೆ 1 ದಿನದ ಮರಿ ಕೂಡ ಸಿಗುತ್ತೆ ನಮ್ಗೆ. 1 ದಿನದ ಮರಿ ಕೂಡ ಸಿಗುತ್ತೆ, 1 ತಿಂಗಳಿನ ಕೂಡ ಸಿಗುತ್ತೆ. ಈಗ ನಾಟಿ ಕೋಳಿ ಸಾಕಾಣಿಕೆ ಮಾಡ್ಬೇಕು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ಶೆಡ್ ಮಾಡ್ಲೇಬೇಕಾ ಏನು ಅಂತ? ಸರ್, ಒಂದ್ ಶೆಡ್ ಇದ್ರೆ ಸಾಕು. ಇದು ಸಿಂಪಲ್ ಆಗಿ ಒಂದ್ ಶೆಡ್ ಇದ್ರೆ, ನೀವು ಸ್ಟಾರ್ಟಿಂಗ್ ಮಾಡ್ತಾ ಇದೀವಿ ಅಂದ್ರೆ 100 ಮರಿಯಿಂದ ಸ್ಟಾರ್ಟ್ ಮಾಡಿ ಸರ್. ಸ್ಟಾರ್ಟಿಂಗ್ ಮಾಡ್ತಾ ಇದೀನಿ ಅಂದ್ರೆ, ನಿಮ್ಗೆ ಇದ್ರ ಬಗ್ಗೆ ಏನ್ ಗೊತ್ತಿಲ್ಲ ಅಂದ್ರೆ ಒಂದ್ 100 ಮರಿಯಿಂದ ಸ್ಟಾರ್ಟ್ ಮಾಡಿ. ಇದರಲ್ಲಿ ಲಾಭ ಆಗುತ್ತಾ, ಲುಕ್ಷಣ ಆಗುತ್ತಾ ಒಂದ್ಸತಿ ತಿಳ್ಕೊಳ್ಳಿ. ಆಮೇಲೆ ನಿಮ್ಗೆ 1000 ಬೇಕಾದ್ರೆ 1000 ಹೇಳಿ ಸರ್, 500 ಬೇಕಾದ್ರೆ 500 ತಗೊಳ್ಳಿ. ಆ ತರ. ನೀವು ಯಾವ ತರ ಸ್ಟಾರ್ಟ್ ಮಾಡಿದ್ದು?
ಸರ್ ಇದು ನಮಗೆ ನಾವು ಇದು ಫಸ್ಟ್ ನಾವು ಬಿಸ್ನೆಸ್ ಮಾಡಬೇಕಂತ ಮಾಡಿದ್ದಲ್ಲ ಸರ್. ಹಾ ಇದು ಆಲ್ರೆಡಿ ನಮ್ಮ ಅಕ್ಕವರು 10 ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ನಿಮ್ಮ ಅಕ್ಕವರು. ನಮ್ಮ ಅಕ್ಕವರು ಹಾ ಇವ್ ಅವರು ಆಲ್ರೆಡಿ ನಮ್ಗೆ 1,000 ಮರಿ ಕೊಟ್ಟಿದ್ರು. ಹಾ ನೀವು ಸಾಕಿ ದೊಡ್ಡ ಮಾಡಿ ಮಾರ್ ಅಂತೇಳಿ ಒಂದು ಎಕ್ಸ್ಪೆರಿಮೆಂಟ್ ಮಾಡು. ಮಾಡಂತ ಅದೇನಾಯ್ತು ಸರ್, ಇಲ್ಲಿ 4 ಜನ ಪಬ್ಲಿಕ್ ಆತ. ಅವ್ರೆಲ್ಲ ಒಂದೇನಾಯ್ತು, ಒಂದ್ ತಿಂಗಳ ಮರಿ, ನಾನಂದ್ರೆ ಒಂದಿನದ ಮರಿ ತಂದಿದ್ದೆ. ಒಂದ್ ತಿಂಗಳ ಮರಿ ಆಲ್ರೆಡಿ ಅವರೇ ತಗೊಂಡ್ಬಿಟ್ರಿ, ಲೋಕಲೇ ತಗೊಂಡ್ರು ಸರ್. ಆಮೇಲೆ ಇದನ್ನೇ ಇದು ಬಿಸ್ನೆಸ್ ಚೆನ್ನಾಗಿದಲ್ಲ, ಇದನ್ನೇ ಮಾಡ್ಬೋದತ್ತಲ್ಲ ಅಂತೇಳಿ ಫಸ್ಟ್ ಒಂದ್ 5,000, ಆಮೇಲೆ ಒಂದ್ 5,000 ತಗೊಂಡೆ, ಆಮೇಲೆ ಒಂದ್ 6,000 ತಗೊಂಡೆ. ಈಗ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಈಗ ಸ್ವಲ್ಪ ಕಮ್ಮಿ ಇದೆ ಸರ್, ಹಾಗಾಗಿ ಒಂದ್ 3,000 ಮರಿ ಹಾಕೊಂಡಿದ್ದೀನಿ. 3,000 ಮರಿ ಹಾಕೊಂಡಿದ್ದೀರಾ? ಓಕೆ ಸರ್, ಈಗ ನೀವು ನಾಟಿ ಕೋಳಿ ಬಿಸ್ನೆಸ್ ಮಾಡೋಕ್ಕಿಂತ ಮುಂಚೆ ಏನ್ ಮಾಡ್ತಿದ್ರಿ? ನಾವು ಲಾರಿ ಡ್ರೈವರ್ ಸರ್. ಲಾರಿ ಡ್ರೈವರ್. ಇದು ಸ್ವಂತ ಲಾರಿ ಇತ್ತ ಏನು? ಇಲ್ಲ ಸರ್, ಲಾರಿ ಡ್ರೈವರ್ ಡ್ರೈವರ್ ಆಗಿ. ನನ್ನ ಕ್ವಶನ್ ಏನಂದ್ರೆ, ಅವತ್ತು ನೀವು ಒಬ್ಬ ಕೈ ಕೆಳಗೆ ಕೆಲಸ ಮಾಡ್ತೀರಿ, ಇವತ್ತು ತನ್ನದೇ ಆದ ಒಂದು ಬಿಸ್ನೆಸ್ ಕಟ್ಟಿದ್ದೀರಾ. ಏನ್ ಅನ್ಸುತ್ತೆ ನಿಮ್ಮ? ಇದು ಮಕ್ಕಳು ನಮ್ಮ ಹೊಲ, ನಮ್ಮ ಮನೆ, ಹಾ ಎಲ್ಲ ಫ್ಯಾಮಿಲಿ ಜೊತೆ ಆರಾಮಾಗಿ. ಇನ್ನೊಬ್ಬರ ಕೈ ಕೆಳಗ್ ಕೆಲಸ ಮಾಡೋ ಬದಲು ನಮ್ ಹೊಲದಲ್ಲಿ ನಮ್ ಜಾಗದಲ್ಲಿ ಮಾಡ್ತಿದೀವಲ್ಲ, ಅದೊಂದು ಖುಷಿ. ಮತ್ತೆ ಇದ್ರಲ್ಲಿ ಲಾಭನೂ ಇದೆ. ಬೆಳಗ್ಗೆ 6 ಗಂಟೆಯಿಂದಾನೆ ಕೆಲಸ ಇರುತ್ತೆ. ಫಸ್ಟ್ ನೀರಿಂದು ಎಲ್ಲ ಬಾಕ್ಸ್ ಎಲ್ಲ ತೊಳೆದು ನೀರಿಟ್ಟು, ಆಮೇಲೆ ಫೀಡ್ ಹಾಕಿ, ಮೆಡಿಸಿನ್ ಎಲ್ಲ ಹಾಕಿ, ನೀರೆಲ್ಲ ಹಾಕಿ, ಫೀಡ್ ಹಾಕಿ, ಬೆಳಗ್ಗೆ ಒಂದ್ ಅರ್ಧ ಗಂಟೆ ಕೆಲಸ ಇರುತ್ತೆ, ಮಧ್ಯಾಹ್ನ ಒಂದ್ ಅರ್ಧ ಗಂಟೆ, ಸಂಜೆ ಒಂದ್ ಅರ್ಧ ಗಂಟೆ. ಅಂದ್ರೆ ಒಂದು 2 ಅವರ್ ಕೆಲಸ ದಿನಕ್ಕೆ. ಸಣ್ಣ ಮರಿ ಇದ್ದಾಗ ಸರ್, ದೊಡ್ಡ ಆದ್ಮೇಲೆ ಅದಕ್ಕೇನ್ ಕೆಲಸ ಇಲ್ಲ. ಬಾಕಲ್ ತೆಗೆದ್ಬಿಟ್ಟು ಸ್ವಲ್ಪ ಮೇಯಕ್ ಜಾಗ ಇದ್ರೆ ಬಾಕಲ್ ತೆಗೆದ್ರೆ ಹೊರಗೆ ಹೋಗಿ ಮೇಯ್ಕಂತ ಸಾಯಂಕಾಲ ಬಂದು ಬಾಕಲ್ ಮುಟ್ಟಿದ್ರೆ ಆಗ್ತದೆ. ಆತರ ಸಣ್ಣ ದೊಡ್ಡ ಮರಿಗೆ ಸಣ್ಣ ಹೋದ್ರೆ ಅದು ನಾವು ಇದು ಮಾಡ್ಕೊಂಡಿರ್ತೀವಿ. ಒಂದಿನ ಮರಿ ತಂದಾಗ ಒಂದ್ 15 ದಿವಸ ರಾತ್ರಿನೂ ನೋಡ್ಬೇಕು, ಹಗಲು ನೋಡ್ಬೇಕು, ಬ್ರೂಡಿಂಗ್ ಇರುತ್ತಲ್ಲ, ಹಂಗಾಗಿ ಅದು ಕರೆಂಟ್ ಅವೆಲ್ಲ ಹಾಕಿರ್ತೀವಿ, ಎಚ್ಚರವಾಗಿ ಇರ್ತೀವಿ. ಈಗ ನಾವು ಒಂದು 20 ದಿನವರೆಗೂ ಕಷ್ಟ ಪಡ್ಬೇಕು ಅಂತ ಆಯ್ತು. ಒಂದು ಚಿಕ್ಕ ಮರಿ ತರ್ತೀವಿ ಅಂದ್ರೆ ಒಂದು 20 ದಿವಸ ಕಷ್ಟ ಇರುತ್ತೆ. ಕಷ್ಟ ಅಂದ್ರೆ 2 ಅವರ್ಸ್ ಕೆಲಸ, ಅದೇನ್ ಕಷ್ಟ ಅಲ್ಲ. ನೋಡ್ಕೋಬೇಕು. ಅಂದ್ರೆ ನೈಟ್ ಯಾವ ತರ ನೋಡ್ಕೋಬೇಕು? ನೈಟ್ ಅಂದ್ರೆ ಬ್ರೂಡಿಂಗ್ ಇಟ್ಟಿರ್ತೀವಿ, ಈಗ ನೀರ್ ಕಮ್ಮಿ ಆಗಿರುತ್ತೆ, ಇಲ್ಲ ಹೀಟ್ ಜಾಸ್ತಿ ಆಗುತ್ತೆ, ಇಲ್ಲ ಹೀಟ್ ಇರಲ್ಲ. ಜಾಸ್ತಿ ಆದ್ರೂ ಸಾಯುತ್ತೆ, ಕಡಿಮೆ ಆದ್ರೂ ಸಾಯ್ತವೆ ಮರಿ. ಸೊ ಅದಕ್ಕೋಸ್ಕರ ಅಲ್ಲೇ ಇರ್ಬೇಕಾ ನಾವು ಆ ಪ್ಲೇಸ್ ಅಲ್ಲಿ? ಅಲ್ಲ, ಆ ಪ್ಲೇಸ್ ಅಲ್ಲಿ ನೋಡ್ಕೊಂತಿದ್ರೆ ಸಾಕು. ಅಂದ್ರೆ ಹೋಗಿ ಬಂದು ನೋಡ್ಕೊಂತ ಇರ್ಬೇಕು. ಆತರ 20 ದಿವಸ ನಂತರ ನಾವು ಹೊರಗಡೆ ಬ್ರೂಡಿಂಗ್ ಇಂದ ಹೊರಗಡೆ ಬಿಟ್ಬಿಡ್ತೀವಿ. ಅಂದ್ರೆ ಕೂದ್ಲು ಎಲ್ಲ ಬಂದಿರುತ್ತೆ ಮರಿಗಳಿಗೆ, ಮೇವು ತಿನ್ನೋ ತಾಕತ್ತು ಶಕ್ತಿ ಅವರಲ್ಲಿ ಬಂದಿರುತ್ತೆ. 2-3 ದಿನಕ್ಕೆ ಬಂದಿರುತ್ತೆ ಕೂದ್ಲು ಎಲ್ಲ. ಒಂದಿನ ಸ್ಟಾರ್ಟ್ ಆಗಿರುತ್ತೆ. ಓಕೆ, ಅದು ಬ್ಯಾಚ್ ಯಾವ ತರ ಮಾಡೋದು? ಅಂದ್ರೆ ಬ್ಯಾಚ್ ಈಗ 100 ಬ್ಯಾಚ್ ಮಾಡೋದ, ಇಲ್ಲ 1000 ಬ್ಯಾಚ್ ಮಾಡೋದು, ಅದೇ ಯಾವ ತರ ಅಂತ ಸರ್? ಅವ್ರಿಗೆ ಹೆಂಗಾಗುತ್ತೆ ಹಂಗ್ ಮಾಡ್ಕೋಬಹುದು ಸರ್, ಅದನ್ನ ಅಕಾರ್ಡಿಂಗ್ ಟು ನಮಗೆ ಆ ತರ ಬೇಕು ಆ ಟೈಪ್ ಮಾಡ್ಕೋಬಹುದು. ಅಂದ್ರೆ ಇಷ್ಟೇ 1000 ಸಾಕೋದು, 200-300 ಸಾಕೋದು ಆ ತರ ಅಲ್ಲ. ಈಗ ಸ್ಟಾರ್ಟಿಂಗ್ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಒಂದ್ 200 ಸ್ಟಾರ್ಟ್ ಆಗ್ಲಿ, ಇಲ್ಲ ಒಂದ್ 100 ಸ್ಟಾರ್ಟ್ ಮಾಡ್ಕೊಳ್ಳಿ. ಫಸ್ಟ್ ಸಾಕಿದೀವಿ ಅಂತ ಸಿಕ್ಕಂದ್ರೆ ಅವ್ರು 1,000 ಮರಿನೇ ಬೇಕಾದ್ರೆ ಆರ್ಡರ್ ಕೊಟ್ಟು ನಾವು ಕೊಡ್ತೀವಿ ಸರ್. ತಿಂಗಳ ಮರಿ ಕೊಡ್ತೀವಿ ಅವ್ರಿಗೆ, ಒಂದಿನದ ಮರಿ ತಂದು ನಾವು ಸಾಕಿರ್ತೀವಿ, ತಿಂಗಳ ಮರಿ ಅವ್ರಿಗೆ ಕೊಡ್ತೀವಿ ಸರ್. ಈಗ ಫುಡ್ ಸಿಸ್ಟಮ್ ಅಂತ ಬಂದ್ರೆ ಯಾವ ತರ ಫುಡ್ ಸಿಸ್ಟಮ್? ನಾವು ಗೋಡ್ರೇಜ್ ಕಂಪ್ನಿಯಿಂದ ಫುಡ್ ಯೂಸ್ ಮಾಡ್ತಾ ಇದೀವಿ ಸರ್. ಅಲ್ಲಿ ಕಾಣಿಸ್ತಿದೆಯಲ್ಲ, ಗೋಡ್ರೇಜ್ ಕಂಪ್ನಿಯಿಂದ ಫುಡ್ ಯೂಸ್ ಮಾಡ್ತೀವಿ. ಇದು ಓಕೆ, ನಾಟಿ ಕೋಳಿಗೆ ಅಂತಾನೆ ಮಾಡಿರ್ತಾರೆ ಸರ್. ಅಂಡ್ ಈಗ ನೀವು ಇದೆಲ್ಲ ಹಾಕಲ್ವಾ ವೇಸ್ಟ್ಗಳು, ತರಕಾರಿ? ದೊಡ್ಡ ಮರಿಗೆಲ್ಲ ವೇಸ್ಟೇಜ್ ಇದೆ ಹಾಕೋದು. ನಾವು ಸಣ್ಣ ಮರಿಗೆ ಮಾತ್ರ ಇದು ಫೀಡ್ ಆಗ್ತಾ ಇದೆ. ಒಂದ್ ತಿಂಗಳ ಗಂಟ ಏನು ಹಾಕೋದಿಲ್ಲ. ಒಂದ್ ತಿಂಗಳ ಆದ್ಮೇಲೆ ಮಾಮೂಲಿ ವೇಸ್ಟೇಜ್, ಮೆಕ್ಕೆಜೋಳ, ರಾಗಿ ವೇಸ್ಟೇಜ್ ಎಲ್ಲ ವೇಸ್ಟೇಜ್ ಹಾಕೋಬೇಕು. ಇದನ್ನೆಲ್ಲ ಇದು ಮಾಡಿರ್ತೀವಿ ಸರ್, ವ್ಯಾಕ್ಸಿನೇಷನ್. ಮರಿ ತರಕ್ಕಿನ ಮುಂಚೆ ರೂಮ್ ಎಲ್ಲ ಕ್ಲೀನ್ ಮಾಡಿರ್ತೀವಿ, ಬ್ರೂಡಿಂಗ್ ಎಲ್ಲ ಮಾಡಿರ್ತೀವಿ. ಮರಿ ತಂದ್ಕೂಡ್ಲೆ ಅದಕ್ ಮುಂಚೆನೆ ಹೀಟ್ ಮಾಡ್ಕೊಂಡಿರ್ಬೇಕು ರೂಮ್. ಒಟ್ಟು ಹಾಕಿ ಅದ್ರ ಮೇಲೆ ಪೇಪರ್ ಹಾಕಿ ಬೆಲ್ಲದ ನೀರ್ ಇರ್ತೀವಿ ಒಂದಿನ ಮರಿಗೆ. ಮತ್ತೆ ಮರು ಬಿಟ್ಟು ಒಂದು 7 ದಿನ ಗಂಟ, ಒಂದ್ 15 ದಿನ ಗಂಟ ಹೀಟ್ ಚೆನ್ನಾಗಿ ಕೊಡ್ತೀವಿ. ಆಮೇಲೆ 7 ದಿನಕ್ಕೊಂದು ವ್ಯಾಕ್ಸಿನ್ ಮಾಡ್ತೀವಿ, 14 ದಿನಕ್ಕೊಂದು ವ್ಯಾಕ್ಸಿನ್, ಮತ್ತೆ 21 ದಿನಕ್ಕೊಂದು ವ್ಯಾಕ್ಸಿನ್. ಅದಾದ್ಮೇಲೆ 1 ತಿಂಗಳಾದ್ಮೇಲೆ ಮರಿ ಸೇಲ್ ಮಾಡ್ತೀವಿ. 1 ತಿಂಗಳಾದ್ಮೇಲೆ ಮರಿ ಸೇಲ್ ಮಾಡ್ತೀವಿ. ಸೊ ನೀವು ಮಾಂಸಕ್ಕೆ ಮಾಡಲ್ಲ?
ಅದು ನಮಗೆ ಮರಿ ಈಗ ಕಟ್ಟಿ ಮಾಂಸ ಉಳಿತಾ ಇಲ್ಲ, ಉಳಿತಾ ಇಲ್ಲ ನಿಮ್ಗೆ. ಮರಿ ಉಳಿತಾ ಇಲ್ಲ. ನಾವ್ ಇಟ್ಕೋಬೇಕಂತ ಸೈಡಿಗೆ ಒಂದು ರೂಮ್ ಕಟ್ತೀವಿ, ಹಾ. ಶೆಡ್ ಫ್ರಂಡ್. So, ಅದು 300 ಮರಿ ಬಿಟ್ಕೊಂಡಿದ್ವಿ, ಅದು ಬಿಡ್ತಾನೆ ಇಲ್ಲ. ಜನ ನಮಗ್ ಬೇಕು ಅಂತ ಬರ್ತಾರಲ್ಲ ಕಸ್ಟಮರ್. ಅಂದ್ರೆ ಈಗ ನೀವು ಮಾಂಸಕ್ ಮಾಡಕ್ಕೂ ಮರಿ ಉಳಿತೀರ, ಉಳಿತಾ ಇಲ್ಲ. ಹಾ. ಡಿಮ್ಯಾಂಡ್ ಇದೆ ಅಂತ ಆಯ್ತು. ಬೀದರ್ ಇಂದ ಹಿಡಿದು ತಳಗಡೆ ತಮಿಳ್ನಾಡು ಬಾರ್ಡರ್ ವರೆಗೂ ನೀವು ಫ್ರೀ ಡೆಲಿವರಿ ಕೊಡ್ತೀರಾ. ಅಂಡ್ ಅದಕ್ಕೆ ಫ್ರೀ ಡೆಲಿವರಿಗೆ ಏನಾದ್ರು ಅಮೌಂಟ್ ತಗೋತೀರಾ? ಫ್ರೀ ಡೆಲಿವರಿ ಫುಲ್ ಓನ್ಲಿ ನಾವು ಒಂದು ಮರಿ 80 ರೂಪಾಯಿ, ಒಂದು ತಿಂಗಳು 30 ದಿನದ ಮರಿ ಅಂತ ಹೇಳ್ಬೋದು. ಒಂದ್ ತಿಂಗಳ ಮರಿ ಹಾ. ಇಲ್ಲ ಅವ್ರಿಗೆ ಒಂದ್ ದಿನದ ಮರಿ ಬೇಕಂದ್ರು 32 ರೂಪಾಯಿಂದ ಒಂದ್ ದಿನದ ಮರಿ ಕೂಡ ನಾವು ಡೆಲಿವರಿ ಕೊಡ್ತೀವಿ. ಓಕೆ ವೀಕ್ಷಕರೇ, ಕೇಳಿಸ್ಕೊಂಡ್ರಲ್ಲ, ಒಂದು ದಿನದ ಮರಿ ಕೂಡ ಇವ್ರ ಹತ್ರ ಅವೈಲಬಲ್ ಇದೆ. ಅಂಡ್ ಆಲ್ಸೋ 30 ದಿನದ ಮರಿ ಕೂಡ ಅವೈಲಬಲ್ ಇದೆ. ಸರ್, ಈಗ 30 ದಿನದ ಮೇಲೆಗಡೆ ಅಂದ್ರೆ ಒಂದು 40 ದಿವಸ 50 ದಿವಸ ಮರಿನೂ ಏನಾರ ಕೊಡಕ್ಕಾಗುತ್ತಾ? ಅದನ್ನು ಕೊಡ್ತಾ ಇದ್ದೀರಾ? ಆದ್ರೆ ಇವು ಏನ್ ನಮ್ಗೆ ಉಳಿತಾವಲ್ಲ, ಹಾ. ಅವ್ ನಾವು ಸೈಡಿಗೆ ಇಟ್ಕೊಂಡಿದ್ದೀವಿ. ಹಾ, ಯಾರು ಬಂದ್ರೆ ಅದನ್ನು ಕೊಡ್ತೀನಿ ಸರ್. ಯಾರ್ಯಾರ ಬಂದ್ರೆ ಅದನ್ನು ಕೊಡ್ತೀರಾ? ಅದನ್ನು ಕೊಡ್ತೀನಿ. ಓಕೆ ಸರ್, ಈಗ ನಾಟಿ ಕೋಳಿ ಅಂತ ಬಿಸ್ನೆಸ್ ಬಂದ್ರೆ ಮೇಡಮ್, ಮೊಟ್ಟೆ ಬರುತ್ತೆ, ಮೊಟ್ಟೆ ಮತ್ತೆ ಮಾಂಸ ಬರುತ್ತೆ. ಸೊ ನೀವು ಮೊಟ್ಟೆ ಪರ್ಪಸ್ ಏನು ಇನ್ನೂ ಮಾಡಿಲ್ವಾ? ನಾವ್ ಅದಕ್ಕಂತಾನೆ ಒಂದ್ 200 ಕೋಳಿ ಬಿಟ್ಕೊಂಡಿದ್ವಿ. ಹಾ. ಈಗ ಬಂದ್ ಕಸ್ಟಮರ್ ಕೇಳಿದ್ರಲ್ಲ, ಇಲ್ಲ ಅಂತ ಹೇಳಕ್ ಆಗ್ಲಿ. ನಮಗ್ ಅವೇ ದೊಡ್ಡ ಮರಿ ಬೇಕು ಅಂತ ಕೇಳಿದ್ರು, ಹಂಗಾಗಿ ಕೊಟ್ವಿ. ಮುಂದೆ ಅದ್ರ ಹೊಟ್ಟೆಗಂತಾನೆ ಇಟ್ಕೋಬೇಕಂತಿದೀವಿ. ಅಂದ್ರೆ ಅಷ್ಟು ಡಿಮ್ಯಾಂಡ್ ಇದೆ ಅಂತ ಆಯ್ತು ಅರ್ಥ. ಅದೇ ಅವ್ ಇಟ್ಕೊಂಡಿದ್ರೆ ಅವ್ ಇರಲ್ಲ ಸರ್ ನಮ್ಮ ಹತ್ರ. ಈಗ ಬರ್ತಾರೆ, ಈಗ ನಮ್ಮ ಹತ್ರ ಈಗ ಕೇಳ್ತಾರಲ್ಲ, ಸ್ಟಾರ್ಟಿಂಗ್ ಇಲ್ಲ ಬ್ರೂಡಿಂಗ್ ಅಂತ ಮಾಡಿರ್ತೀವಿ, ಹೇಳಕ್ ಆಗಲ್ಲ. ಅವ್ರು ಬಂದ್ಬಿಡ್ತಾರೆ. ದೊಡ್ಡವ ಇದಾವ ಇವನ್ನೇ ತಗೊಂಡೋಗೋಣ ಅಂತ ಹೇಳಿ ಅವಾಗ ಕೇಳ್ತಾರೆ. ಹಾ. ನಾವು ಈ ಕಡೆ ಇಟ್ಕೊಳಂಗೂ ಆಗಲ್ಲ, ಅದು ಕೂಡ ಅದಕ್ಕೆ ಕೊಟ್ಟೆ ಬಿಡ್ತೀವಿ ಅವ್ರಿಗೆ. ಕೊಟ್ಟೆ ಬಿಡ್ತೀರಾ? ಕೊಟ್ಟೆ ಬಿಡ್ತೀವಿ. ಸೊ ಡಿಮ್ಯಾಂಡ್ ಇದೆ ಅಂಡ್ ಆಲ್ಸೋ ಬಿಸ್ನೆಸ್ ನ ಮಾಡ್ಬೋದಿರಾ ಅಂತ ಹೇಳ್ತೀರಾ? ಇದು ನಿಮ್ಗೆ 4 ತಿಂಗಳಿಗೆ ಬಂದ್ಬಿಡುತ್ತೆ ಸರ್ ಮಾಂಸ. ಅಂದ್ರೆ ನಿಮ್ಮ ಹತ್ರ ಒಂದು ತಿಂಗಳು ಮರಿ ತಗೊಂಡ್ರೆ 3.5 ತಿಂಗಳಿಗೆ ಬಂದ್ಬಿಡುತ್ತೆ ಸರ್. ಹಾ. ಮತ್ತೆ ನಿಮ್ಗೆ ಮೊಟ್ಟೆಗಂದ್ರೆ 4.5 ತಿಂಗಳ ಒಳಗೆ ಮೊಟ್ಟೆ ಕೂಡ ಸ್ಟಾರ್ಟ್ ಆಗ್ತಿರುತ್ತೆ ಸರ್. ಹಾ. ಪ್ಯೂರ್ ನಾಟಿ ಕೋಳಿನೇ ಮೊಟ್ಟೆ ಸರ್. ಪ್ಯೂರ್ ನಾಟಿ ಕೋಳಿ ಮೊಟ್ಟೆ. ನಾಟಿ ಕೋಳಿ ಮೊಟ್ಟೆನೇ ಬರುತ್ತೆ ಸರ್, ಈಗ ನಾಟಿ ಕೋಳಿ ಮೊಟ್ಟೆ ರೇಟ್ ಎಷ್ಟು ಮಾರ್ಕೆಟ್ ಅಲ್ಲಿ? 20 ರೂಪಾಯಿ 25 ರೂಪಾಯಿ ಹಂಗಿದೆ ಈ ಕಡೆ. ಹ್ಮ್. ಓಕೆ. ಅಂಡ್ ಮಾಂಸ ವಿಚಾರಕ್ಕೆ ಬಂದ್ರೆ ಮಾರ್ಕೆಟ್ ಅಲ್ಲಿ ಎಷ್ಟು ಬರುತ್ತೆ ಸರ್? ಸರ್ ನಾವು ಮಾಂಸ ರೇಟಿಗೆ ನಾವು ತಗೊಂತೀವಲ್ಲ ಸರ್, 550 ರೂಪಾಯಿ ತಗೊಂತಾರೆ, 450 ರೂಪಾಯಿ ಅಂದ್ರೆ ಒಂದೊಂದೇ ಏರಿಯಾದಲ್ಲಿ ಮಾರ್ತೀವಿ. ಒಂದೊಂದು ಅಂದ್ರೆ ರೇಂಜ್ 450ರಿಂದ 500 550 ಐತೆ. ಮಾಮೂಲಿ ಕೆಜಿ ಲೆಕ್ಕ ಕೊಡೋದು, ಅಂದ್ರೆ ಮಾಮೂಲಿ ಹೋಲ್ಸೇಲ್. ಒಂದು ಕೋಳಿ 700-800 ರೂಪಾಯಿ ತಗೊಂಡ್ ಹೋಗ್ತಾರೆ. ಹ್ಮ್. ಯಾಕೆ ಆದ್ರೆ 500-600 ರೂಪಾಯಿ ಗಂಟನೂ ತಗೊಂಡ್ ಹೋಗ್ತಾರೆ. ಅಂದ್ರೆ ಮಾಮೂಲಿ ನಾವು ಬೈಲಿಗೆ ಬಿಟ್ಟು ಸಾಕ್ಬೇಕು ಆದಷ್ಟು ನಾಟಿ ಕೋಳಿನ. ನಾವ್ ಶೆಡ್ ಅಲ್ಲಿ ಹೆಂಗ್ ಸಾಕಿದ್ರೆ ಸಾಕಿರ್ತೀವಲ್ಲ ಆ ತರ. ಶೆಡ್ ಅಲ್ಲಿ ಸಾಕಿದ್ರೆ ಫೀಡ್ ವೇಸ್ಟ್ ಆಗುತ್ತೆ, ಫೀಡ್ ಖರ್ಚು ಜಾಸ್ತಿ ಬರುತ್ತೆ. ಮತ್ತೆ ಮಾಂಸನು ಟೇಸ್ಟ್ ಬರಲ್ಲ. ನಾವು ಮಾಮೂಲಿ ಹೊರಗಡೆ ಬಿಟ್ಟು ಸಾಕಿದ್ರೆ ಫೀಡ್ ಖರ್ಚು ಕಮ್ಮಿ ಬರುತ್ತೆ, ಮತ್ತೆ ಇದು Taste ಲಾಭ ಕೂಡ ಬರುತ್ತೆ, ಲಾಭನೂ ಲಾಭನೂ ಬರುತ್ತೆ, ಟೇಸ್ಟ್ ಬರುತ್ತೆ. ಸರ್, ಈಗ ಬರ್ತಿದಾವಲ್ಲ ಮರಿ, ಇವೆಷ್ಟು ಸರ್ ಮಾರ್ಕೆಟ್ ಅಲ್ಲಿ? ನೀವು ನಿಮ್ಮ ಹತ್ರ ಡೆಲಿವರಿ ತಗೋಬೇಕು ಅಂದ್ರೆ ಈ ಮರಿ ಎಷ್ಟು ಹೇಳ್ತೀರಾ? ಇದು ನಿಮಗೆ 110-120 ಮೇಲೆ ಕೊಡ್ತೀವಿ ಸರ್. 110 120. ಅದು 2 ತಿಂಗಳ ಮರಿ ಸರ್. ಇವು 2 ತಿಂಗಳು ಮರಿನಾ? 2 ತಿಂಗಳ ಮರಿ. ಅಂಡ್ ಎಷ್ಟು ತೂಕ ಬರ್ತವೆ ಸರ್ ಇವು? ಇವನ್ 1/4 kg ಮೇಲೆ ಬರುತ್ತೆ, 300 ಗ್ರಾಮ್ ಹತ್ರ ಬರುತ್ತೆ. 300 ಗ್ರಾಮ್ ಬರುತ್ತೆ. 300 ಗ್ರಾಮ್ ಬರುತ್ತೆ. 350 ಗ್ರಾಮ್ ಬರುತ್ತೆ ಸರ್. ಓಕೆ. ಹೊರಗಡೆ ಬಿಟ್ಬಿಟ್ರೆ ಹುಲ್ಲು ಅಗ್ಗರ್ಕೆ ಅವೆಲ್ಲ ತಿನ್ಕೊಂತಾರೆ ಸರ್, ಬರೀ ಹುಲ್ಲೇ ತಿಂತಾ ಇದಾವೆ ನಮಗೆ. ಅದೇ ಫೀಡ್ ಖರ್ಚು ಕಮ್ಮಿ ಬರುತ್ತೆ. ಓಕೆ. ಈಗ ನಾಯಿ ಇದೆಯಲ್ಲ, ಅದೇನು ಮುಟ್ಟಲ್ವಾ? ಮುಟ್ಟಲ್ಲ ಸರ್, ನಮ್ದೇ ನಾಯಿ ಅಲ್ಲ, ಅದೇನು ಹಂಗೆ ಅಂದ್ರೆ ಆ ಕಡೆ ಎಲ್ಲ ಹೋಗಲ್ಲ, ಓಡಿ ಇವೆಲ್ಲ ಜಾರಿ ಮೆಸ್ ಹಾಕಂತೀವಿ ಸರ್. ಅದಕ್ಕೋಸ್ಕರನೇ ಮೆಸ್ ಹಾಕ್ತಾ ಇದೀವಿ. ಅಲ್ಲ, ಈಗ ಹೋಗಲ್ವಾ ಅಲ್ಲಿ ಬಿಟ್ಟಿದ್ರಲ್ಲ? ಹೋಗಲ್ಲ ಸರ್, ಇಲ್ಲೇ ಬರ್ತಾವ, ಇಲ್ಲೇ ಮೇಯ್ತಾವ, ಶೆಡ್ ಎಲ್ಲಿ ಇರ್ತಾವ ಅಲ್ಲೇ ಮೇಯ್ತಾವ. ಯಾವ ತರ ಬುಕ್ಕಿಂಗ್ ಮಾಡೋದು? ನಿಮ್ಗೆ ಫೋನ್ ಮಾಡಿ ಇಲ್ಲ ಫೋನ್ ಪೇ ಮಾಡ್ಬೋದು ಸರ್, ಇಲ್ಲ ಬಂದ್ ಇಲ್ಲಿ ಫಾರಂ ಹತ್ರ ಬಂದ್ ಎಲ್ಲ ನೋಡಿ ದುಡ್ಡು ಕೊಟ್ಟು ಹೋಗ್ಬೋದು ಸರ್. ಆ ತರ. ಸರ್, ಈಗ ನಿಮ್ಮ ಅಡ್ವೈಸ್, ನಾಟಿ ಕೋಳಿ ಸಾಕಾಣಿಕೆ ಮಾಡ್ಬೇಕು ಅಂತ ಇರ್ತಾರೆ ಅಂತವ್ರಿಗೆ ಸಜೆಷನ್ ಕೊಡೋದಾದ್ರೆ, ಈಗ ಸ್ಟಾರ್ಟ್ ಯಾವ ತರ ಮಾಡೋದು, ಯಾವ ತರ ಹೇಳ್ತೀರಾ ನೀವು? ನಿಮ್ಮ ಅಡ್ವೈಸ್, ಸಲಹೆಗಳು ಏನು? ಅಡ್ವೈಸ್ ಅಂದ್ರೆ ನಾನೇ ಒಬ್ಬ ಲಾರಿ ಡ್ರೈವರ್ ಸರ್. ಈಗ ಇನ್ನೊಬ್ರ ಕೈ ಕೆಲಸ ಮಾಡೋಕ್ಕಿಂತ ಓನ್ ಬಿಸ್ನೆಸ್ ಮಾಡ್ಕೋಬೋದಲ್ಲ ಸರ್. ಓನ್ ಬಿಸ್ನೆಸ್ ಮಾಡ್ಕೊಂಡ್ರೆ 4-5 ತಿಂಗಳಿಗೆ ಮರಿ ಬರ್ತವೆ. ಒಂದು 500 ಮರಿ ಸಾಕಿದ್ರು ಒಂದ್ 2-3 ಲಕ್ಷ ರೂಪಾಯಿ ಲಾಭನೇ ಸಿಗುತ್ತಲ್ಲ. 2-3 ಲಕ್ಷ ಸಿಗಕ್ಕಿಂತ
ಅಂದ್ರೆ ಓನ್ ಬಿಸ್ನೆಸ್ ಮಾಡ್ಕೋಬಹುದು ಅಂತ ಹೇಳಿ. ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡಂಗಿರಲ್ಲ, ನಮ್ ಸ್ಟ್ರೆಸ್ ಇರಲ್ಲ. ನಮ್ ಇಷ್ಟ ಸರ್ ಅದು. ಹಾ. ನಾವು ಬಂದ್ ಬೆಳಗ್ಗೆ ಒಂದ್ಸತಿ ಫೀಡ್ ಒಂದ್ ಹಾಕೊಂಡ್ಬಿಟ್ರೆ, ಇಲ್ಲ ಬಾಕಲ್ ತೆಗೆದ್ಬಿಟ್ರೆ ಹೊರಗಡೆ ಮೇಯ್ಕೊಂತವೆ. ಶೆಡ್ ಅಲ್ಲಿ ಸಾಕ್ಬಾರ್ದು ಅಷ್ಟೇ. ಶೆಡ್ ಅಲ್ಲಿ ಸಾಕಿದ್ರೆ ಒಂದ್ ಸ್ವಲ್ಪ ಫೀಡ್ ಕಟ್ ಜಾಸ್ತಿ ಬರುತ್ತೆ. ಹಾ. ಮತ್ತೆ ಬೈಲಿಗೆ ಒಂದಕ್ಕೊಂದು ಕಚ್ಚಾಡಿ ಪುಕ್ಕ ಪುಕ್ಕ ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ. ಮಾಂಸನು ಟೇಸ್ಟ್ ಬರಲ್ಲ. ಹಾ. ಹೊರಗ್ ಬಿಟ್ಟು ಚೂರ್. ಹಾಕಿದ್ರೆ ಟೇಸ್ಟ್ ಇರುತ್ತೆ. ಹೊರಗೆ ಈ ಟೈಪ್ ಬೈಲಿಗೆ ಬಿಟ್ಬಿಟ್ರೆ ಹಾ. ಟೇಸ್ಟ್ ಇರುತ್ತೆ ಸರ್. ಮಾಂಸನ ಟೇಸ್ಟ್ ಇರುತ್ತೆ, ಖರ್ಚು ಕಡಿಮೆ ಖರ್ಚು ಆಗುತ್ತೆ, ಕಡಿಮೆ ಲಾಭನೂ ಆಗುತ್ತೆ, ಜಾಸ್ತಿ ಲಾಭನೂ ಜಾಸ್ತಿ ಆಗುತ್ತೆ. ಮೇಡಮ್ ನಿಮ್ ಖುಷಿ ಆಗುತ್ತಾ ಈ ತರ ಮಾಡೋ? ಇದೆ ಸರ್, ನಮಗೆ ಖುಷಿ. ಇವು ಅಕಸ್ಮಾತ್ ಇವ್ರು ಕೋಳಿ ಮರಿ ಕೊಡಕ್ ಹೋದ್ರು ಸಂಜೆ ಟೈಮ್ ನಾನು ಒಬ್ಳೆ ಬಂದು ನೋಡ್ಕೊಂಡು ಹೋಗ್ತೀನಿ. ಎಲ್ಲ ಹಾ, ಈಗ ಒಬ್ಬ ಹೆಂಗ್ಸು ಮೇಂಟೈನ್ ಮಾಡ್ಬೋದಾ ಮಾಡ್ಬೋದು ಸರ್, ಆರಾಮಾಗಿ ಮಾಡ್ಬೋದು. ಮೇಂಟೈನ್? 200 ಕೋಳಿಯಿಂದ 500 ಕೋಳಿವರೆಗೂ ಮಾಡ್ಬೋದು. ಅಂದ್ರೆ ಇವ್ರ ಸಿಸ್ಟರ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಸರ್. ನಿಮ್ಮ ಸಿಸ್ಟರ್ ಒಬ್ರೇ ಮಾಡ್ತಿರೋದ ಮೇಂಟೈನ್? ಮಾಡ್ತಿದ್ದಾರೆ ಸರ್, 10,000 ಮರಿ ಗಂಟನು ಮೇಂಟೈನ್ ಮಾಡ್ತಿದ್ದಾರೆ. ಒಬ್ರೇ? ಈಗ ನನ್ಗೆ ಈ ಸ್ಪಾಟ್ ಅಲ್ಲಿ ಈಗ ಒಂದ್ 5,000 ಮರಿ ಬೇಕಂದ್ರೆ ಅರ್ಧ ಗಂಟೆಲಿ ಮರಿ, ಒಂದ್ ದಿನದಲ್ಲಿ ಮತ್ತೆ ಬೇಕಾದ್ರೆ ಅವ್ರ ಡಿಲರ್ ಕೊಡ್ತೀನಿ ಸರ್. ಆತರ ಒಂದ್ ದಿನದ ಮರಿ ಸಿಗುತ್ತೆ, ತಿಂಗಳ ಮರಿನೂ ಸಿಗುತ್ತೆ. ಅವ್ರೊಬ್ರೆ ಒಂದ್ 10 ಹಸ ಇದೆ ಅವ್ರ ಹತ್ರ. 10 ಹಸುಗಳು ಎಲ್ಲಾನು ಅವರೇ ಮೇಂಟೈನ್ ಮಾಡ್ತಾರೆ, ಒಬ್ರೇ? ಒಬ್ರೆ. ಮತ್ತೆ ಹಿಂಗ್ ಮರಿ ಎಲ್ಲ ತರಕ್ ಹೋದ್ರೆ ಡ್ರೈವರ್ ಜೊತೆ ಅವರೇ ಹೋಗ್ತಾರೆ. ಅವ್ರದೇ ಓನ್ ಗಾಡಿ ಇದೆ, ಎಲ್ಲ ಓನ್ ಆಗೇ ಮಾಡ್ತಿದ್ದಾರೆ. ಅಂದ್ರೆ ನಿಮ್ಗೆ ಅವರೇ ಸಜೆಷನ್ ಕೊಟ್ಟಿದ್ದ? ಅವ್ರದೇ, ಅವ್ರ ಸಪೋರ್ಟ್ ಇಂದಾನೆ ನಾವು ಮಾಡ್ತಿರೋದು. ಅವ್ರ ಸಪೋರ್ಟ್ ಇಂದಲೇ ನೀವು ಮಾಡ್ತಿರೋದು? ನಾಟಿ ಕೋಳಿ ಯಾರಾದ್ರೂ ಮಾಡ್ಬೋದು, ಹೆಂಗ್ಸಾದ್ರೂ ಮಾಡ್ಬೋದು, ಗಂಡ್ಸ ಯಾರಾದ್ರೂ ಮಾಡ್ಬೋದು. ಅಂಡ್ ನಿಮ್ಮ ಹತ್ರ ಡೆಲಿವರಿ ತಗೊಳೋರ್ಗೆ ಏನು ಹೇಳೋಕೆ ಬಯಸ್ತೀರಾ ನೀವು, ನಿಮ್ಮ ಮಾತುಗಳು? ಸರ್ ನಮ್ಮ ಹತ್ರ ಡೆಲಿವರಿ ತಗೊಂಡವರು ಪುನಃ ಇನ್ನೊಂದ್ಸತಿ ಡೆಲಿವರಿ ಕೇಳಕ್ ಹಚ್ಚಾರ ಸರ್. ಮತ್ತೆ ಕೇಳ್ತಾ ಇದ್ದಾರೆ. 50-100 ತಗೊಂಡೋದವ್ರು ಇನ್ನೂ ಬೇಕು, ಮರಿ ಚೆನ್ನಾಗಿದ್ದಾವೆ ಬೇಕು ಅಂತ ಫೋನ್ ಮಾಡಿದ್ದಾರೆ. ಓಕೆ, ಈಗ ನಮ್ಮ ಕರ್ನಾಟಕ ಜನತೆಗೆ ನಿಮ್ಮಲ್ಲಿ ಡೆಲಿವರಿ ಸಿಗ್ತಿದೆ ಅಂತ ಹೇಳ್ತಿದ್ದೀರಾ. ಸೊ ಯಾವ ಥರ ನಿಮ್ಮ ಮಾತುಗಳು ಹೇಳ್ಬೋದಾ? ಇಷ್ಟು ರೈಟ್ಗೆ ಸಿಗುತ್ತೆ, ಬಂದು ಪರ್ಚೇಸ್ ಮಾಡಿ ಅಂತ. ಸರ್ ಅವರೇ ಬಂದು ಒಂದ್ಸಲ ಶೆಡ್ ಹತ್ರ ಬಂದು ಅವರೇ ಬಂದು ಇಲ್ಲಿಂದ ಅವರೇ ತಗೊಂಡು ಹೋದ್ರು. ನಾವು ಅದಕ್ಕೆಲ್ಲ ಸಪೋರ್ಟ್ ಮಾಡ್ತೀವಿ. 75 ರುಪೀಸ್ ತಗೊಂತೀವಿ ಸರ್, 75 ರೂಪಾಯಿ ತಗೊಂತೀವಿ. ಇಲ್ಲ ನಾವೇ ಡೆಲಿವರಿ ಆದ್ರೆ 80 ರೂಪಾಯಿ ತಗೊಳಕ್ ಹಚ್ಚಿವಿ ಸರ್. ಅದ್ರಲ್ಲಿ ನಾಯಕರ ಹತ್ರ ನಾವು ಜವರಿ ಕೋಳಿ ತಗೊಂಡೋಗಿ ಒಳ್ಳೆ ರಿಸಲ್ಟ್ ಬಂದಿದೆ, ಒಳ್ಳೆ ಚೆನ್ನಾಗಿ ಬರ್ತಿದ್ದಾವೆ, ಚೆನ್ನಾಗಿ ರೇಟಲ್ಲಿ ಸಿಗುತ್ತೆ. ಆಮೇಲೆ ತಗೊಂಡೋಗಿ ಒಳ್ಳೆ ಫುಡ್ ಹಾಕಿ ಒಳ್ಳೆ ನ್ಯಾಚುರಲ್ ಆಗಿ ಬೆಳೆಸಿದ್ರು ಕೂಡ ಒಳ್ಳೆ ರೇಟ್ ಸಿಗುತ್ತೆ, ಚೆನ್ನಾಗಿ ಬರ್ತದೆ. ಇವ್ರ ಹತ್ರ ಸೇಲ್ ಮಾಡಿದ್ರೆ ಸರ್ ಈಗ ಮಾರ್ಕೆಟ್ ಅಲ್ಲೆಲ್ಲ ಜಾಸ್ತಿ ಹೇಳ್ತಾರೆ, ಇವ್ರ ಹತ್ರ ಮಾರ್ಕೆಟ್ ಬೆಲೆಗೇನು ಏನ್ ಕಂಪ್ಯಾರಿಸನ್ ಕಮ್ಮಿ ಸಿಗುತ್ತಾ? ಮಾರ್ಕೆಟ್ ಅಲ್ಲೇ ರೇಟ್ ಜಾಸ್ತಿ ಆಗುತ್ತೆ ಹೊರತು ಇವರಲ್ಲಿ ರೇಟ್ ಕಮ್ಮಿ ಇರುತ್ತೆ, ಚೆನ್ನಾಗಿ ಸಿಗುತ್ತೆ ಇವ್ರ ಕಡೆ. ನಾವು ಅಲ್ಲಿಂದ ಸುಮಾರು ಒಂದು 60 ಕಿಲೋಮೀಟರ್ ದೂರದಿಂದ ಯೂಟ್ಯೂಬ್ ಅಲ್ಲಿ ನೋಡಿ ಇವ್ರ ಹತ್ರ ಬಂದು ಸೇಲ್ ಮಾಡ್ಕೊಂಡು ತಗೊಂಡ್ ಹೋಗ್ತೀವಿ. ಇವರು ಡೈರೆಕ್ಟ್ ಆಗಿ ಸರ್ವಿಸ್ ಕೊಡ್ತಾ ಇದಾರೆ. ನಮ್ಗೆ ಎಲ್ಲಿ ಡೆಲಿವರಿ ಬೇಕಂದ್ರೆ ಅವರೇ ಬಂದು ಇಳಿಸಿ ಹೋಗ್ತಾ ಇದಾರೆ. ಒಳ್ಳೆ ರೇಟ್ ಅಲ್ಲಿ, ಉತ್ತಮ ರೇಟ್ ಅಲ್ಲಿ ಸಿಗುತ್ತೆ, ಚೆನ್ನಾಗಿ ಸಿಗುತ್ತೆ. ಮರಿಗಳು ಚೆನ್ನಾಗಿ ಕೊಡ್ತಾ ಇದಾರೆ. ಪಕ್ಕ ಯಾವ್ದು ಮಿಕ್ಸೆಡ್ ತಳಿ ಯಾವ್ದಾಗ್ಲಿ ಯಾವ್ದು ಇರಲ್ಲ, ಒಳ್ಳೆ ಒರಿಜಿನಲ್ ಕ್ವಾಲಿಟಿ ರೇಟ್ ಸಿಗ್ತದೆ, ಒಳ್ಳೆ ಚೆನ್ನಾಗಿ ಸಿಗುತ್ತೆ. ಸರ್ ಎಷ್ಟು ದಿನ ಆಯ್ತು ನೀವು ತಗೋಗಿ? ನಾವು ತಗೊಂಡೋಗಿ ಆಲ್ರೆಡಿ ಆಲ್ಮೋಸ್ಟ್ ಈಗ 1 ವೀಕ್ ಆಯ್ತು. 100 ತಗೊಂಡ್ ಹೋಗಿದ್ವಿ. 1 ವೀಕ್ ಅಲ್ಲಿ ನಾವು ನೋಡಿದ್ವಲ್ಲ, ತಗೊಂಡೋಗಿ ಚೆನ್ನಾಗಿರುತ್ತೆ ಫುಡ್ ಗಿಡ್ ಅದನ್ನ ಹಾಕಿ ನೋಡಿ ನ್ಯಾಚುರಲ್ ಬೆಳೆಸೋಣ ಅಂತ ತಗೊಂಡ್ ಹೋದ್ವಿ. ಒಳ್ಳೆ ಚೆನ್ನಾಗಿ ಬಂದಿದೆ, ಮರಿ ಚೆನ್ನಾಗಿ ಬಂದಿದೆ. ಯಾವುದೇ ಆಗ್ಲಿ ಏನು ಮರಿದಾಗ್ಲಿ ಏದಾಗ್ಲಿ ಏನು ಸಮಸ್ಯೆ ಇಲ್ಲ, ಚೆನ್ನಾಗಿ ಒಳ್ಳೆ ಆಕ್ಟಿವಿಟೀಸ್ ಅದಾವ ಮರಿಗಳು. ಒಳ್ಳೆ ಕ್ವಾಲಿಟಿ ಇವು ಕ್ವಾಂಟಿಟಿ ಇರತಕ್ಕಂತ ಮರಿನೇ ಸಿಗ್ತದೆ ಇವ್ರ ಕಡೆ. ಏನ್ ತೊಂದ್ರೆ ಇಲ್ಲ, ತಗೊಂಡ್ ಹೋಗ್ಬೋದು, ಯಾರಾದ್ರೂ ತಗೊಂಡ್ ಹೋಗ್ಬೋದು. ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಕೊಡ್ತಾರೆ ಅವರು? ಕೊಡ್ತಾರೆ ಖಂಡಿತ ಕೊಡ್ತಾರೆ. ಅಪ್ ಟು ಧಾರವಾಡ, ಈ ಕಡೆ ಧಾರವಾಡ ಸೈಡ್ ಹೋದ್ರೆ ಧಾರವಾಡ ಹುಬ್ಳಿ ಲಾಸ್ಟ್, ಈ ಕಡೆ ಬೆಂಗಳೂರು ಮಟ್ಟ ಕೊಡ್ತಾರೆ. ಹಾಸನ, ಮಂಡ್ಯ, ಮೈಸೂರು ಈ ಕಡೆ ಎಲ್ಲ ಕೊಡ್ತಾ ಇದಾರೆ. ಒಳ್ಳೆ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ. ಇವರೇ ತಗೊಂಡ್ ಹೋಗ್ತೀನಿ ಅಂತ ಹೇಳಿದ್ರು, ನಾನ್ ಡೆಲಿವರಿ ಕೊಟ್ಟು ಬಂದಿನಿ ಅವರಿಗೆ. ಇವರೇ ಒನ್ ಟೈಮ್ ನೈಟ್ 9 ಗಂಟೆ ನೈಟ್ 9 ಗಂಟೆಗೆ ಪಾಪ ಅವರೇ ಬಂದು ಸ್ಪಾಟಿಗೆ ಬಂದು ಡೆಲಿವರಿ ಕೊಟ್ಟಿದ್ದಾರೆ. ಅಡಗಲೆ ಹತ್ರ ಅಡಗ್ಲಿ ಅಂದ್ರೆ ಎಷ್ಟು ಕಿಲೋಮೀಟರ್ ಆಗುತ್ತೆ? ರಾತ್ರಿ 11 ಗಂಟೆಗೆ ಮಳೆ ಮಾಡಾಗೈತಿ, ಹೋದ್ಮೇಲೆ ಫೋನ್ ಮಾಡ್ರಿ ಅಂತ ಹೇಳಿದ್ವಿ ನಾವು. ಅವ್ರ ಏನಂದ್ರ ಗೊತ್ತ, ಒಂದ ಮಾತಂದ್ರ, ನಾವು ನೋಡ್ರಿ ಮರಿ ಕೊಡೋದು ಅಷ್ಟ ಮುಖ್ಯ ಅಲ್ಲ, ನಾವ್ ಅಲ್ಲಿ ಬಂದು ಡೆಲಿವರಿ ಮಾಡಿ ಮರಿ ಚೆನ್ನಾಗ್ ಬಂದ ಸಹಿ ಬರ್ಲಿಲ್ಲ ಅಂದ್ರೆ ವಾಪಸ್ ಕೊಡ್ರಿ ನಮಗೆ ಅಂತ ಹೇಳಿ ಇದು ಮಾಡಿದ್ರು. ಇವ್ರು ಅಪ್ರಿಸಿಯೇಟ್ ಮಾಡ್ತೀವಿ ನಾವು. ಆಕ್ಚುಲಿ ಮರಿ ಒಯ್ಯಾಕಾರ ನಾವು ಬಾಳ ಇದು ಮಾಡಿದ್ವಿ, ಇನ್ನ ಮುಂದೆ ನೋಡಿದ್ವಿ. ಆದ್ರೂ ಇವ್ರ ಏನಂದ್ರು, ತಗೊಂಡ್ ಹೋಗ್ರಿ ಆ ಮರಿ ಗ್ಯಾರಂಟಿ ನಮ್ದು ಅಂತಂದ್ ಹೇಳಿ ಅಪ್ರಿಸಿಯೇಟ್ ಮಾಡಿ ಅವರ ಬಂದ್ ಪಾಪ ಅವ್ರ ಹೆಣ್ಮಕ್ಳೆಲ್ಲ ಒಬ್ಬರನ್ನ ಬಿಟ್ಟು ಬಂದು ಅವ್ರು ಇದು ಮಾಡಿಕೊಟ್ಟಾರ. ಹಂಗಾಗಿ ನಮಗೆ ಬಹಳ ಅನುಕೂಲ ಆಗೈತ್ರಿ.
ಹಂಗ ಅನುಕೂಲ ಆಗಿದ್ಕ ನಾವ್ ಬಂದ್ ಇಲ್ಲಿ ಇನ್ನೊಂದ್ಸರಿ ತಗೊಳಕ್ ಹೋಗ್ತೀವಿ ಈಗ. ಮತ್ತೆ ತಗೊಳಕ್ ಕೂತಿದ್ದೀರಾ? ಮತ್ತೆ ತಗೊಳಕ್ ಹೋಗ್ತೀವಿ ಈಗ. ಮರಿ ಬಂದಿದ್ದೀವಿ. ಇನ್ನು ಆಮೇಲೆ ನಮ್ಮ friends ಇನ್ನು ಎಲ್ಲ 5 ಜನಕ್ಕೆ ನಾವು ಇನ್ನೂ ಹೇಳಿ 5 ಜನ ಇವತ್ತು ಬರ್ತಾ 5 ಇದ್ರು. ಜನ ಬರ್ತಿದ್ರು. ಇವ್ರು ಕಾಂಟ್ಯಾಕ್ಟ್ ಮಾಡಿದ್ವಿ ನಾವು. ಮರಿಯಿಂದ ಕಾಂಟ್ಯಾಕ್ಟ್ ಮಾಡಿದಾಗ ಬಿಟ್ಟಿದ್ದೀವಿ. ಇವರಲ್ಲಿ ಮರಿಗಳು ಇಲ್ಲ, ಸ್ಟಾಕಲ್ಲಿ ಇಲ್ಲ. ನೀವು ಹಂಗಾಗಿ ಒಬ್ಬರೇ ಬರ್ರಿ. ಕೈ ಬಿಡಕ್ ಹೋಗ್ತೀವಿ. ಲಾಸ್ಟ್ ಟೈಮ್ ನೀವು ಒಬ್ಬರೇ ಬಂದು 100 ಒಯ್ದಿದ್ರಿ, ನಿಮಗೆ ರಿಸಲ್ಟ್ ಗೊತ್ತಾಗಿದೆ. ನೀವು ಒಬ್ಬರೇ ಬರ್ರಿ, ನಿಮಗೆ ಬೇಕಾದ್ರೆ ಅನುಕೂಲ ಮಾಡ್ಕೊಡ್ತೀನಿ ಅಂತ. ನಾವ್ ಇನ್ನೂ 10 ನಮಗೆ ಜನ ಟೈಮ್ ಇದ್ರೆ ಕೊಡ್ರಿ, 50 ಜನ ಬೇಕಾದ್ರೆ ಇದ್ರೆ ನೆಕ್ಸ್ಟ್ ನಾವು ಟೈಮ್ ಅಲ್ಲಿ ನಾವೇನೋ visit ನೀವು ಮಾಡಿದ್ವಿ. ಮರಿ ಓದಕ್ಕೆ ಯಾಕಂದ್ರೆ ಕೊಡ್ತೀವಿ. ಬೇಕಾದ್ರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಯಾರಿದ್ರೆ ಬಂದು ತಗೊಂಡ್ ಹೋಗಂತ್ರಿ. ನಮ್ಮ ಹತ್ರ ಈಗ ನೀವು ಏನೋ ನಂಬಿಕೆ ಮೇಲೆ ನಿಮ್ಗೆ 100 ಕೊಡ್ತಿದ್ದೀವಿ ಅಂತ ಹೇಳಿ ಕರ್ಸಿದೆ ನಾವು. ಹಂಗಾಗಿ ನಾವು ಇನ್ನೊಂದು ಟೈಮಿಗೆ ಬಂದಿದ್ದೀವಿ ಈಗ. ಸೊ ಈಗ ಸೆಕೆಂಡ್ ಟೈಮ್ ಮತ್ತೆ ಬಂದಿದ್ದೀರಾ? ಸೆಕೆಂಡ್ ಟೈಮ್ ಹೌದು. ಆಕ್ಚುಲಿ ಈಗ ವೀಕ್ಷಕರಲ್ಲಿ ಈಗ ಏನೋ ಇರುತ್ತೆ ಅಂದ್ರೆ ಅಡ್ವಾನ್ಸ್ ಪೇ ಮಾಡಿದ್ಮೇಲೆ ಮೋಸ ಮಾಡ್ತಾರೆ ಅಂತ. ಸೊ ಅಂತವ್ರಿಗೆ ಈಗ ಮೋಸ ಮಾಡ್ತವ್ರೆ ಅಂತ ಹೇಳ್ತಾರಲ್ಲ, ಅಂತವ್ರಿಗೆ ನೀವ್ ಏನ್ ಹೇಳೋದು? ಇವ್ರಿಗೆ ನಮಗೆ ಬರೀ ಜಸ್ಟ್ ಒಂದು ಯೂಟ್ಯೂಬ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಕಾಲ್ ಮಾಡಿದಾಗ ಹಾ. ಇವ್ರು ಮಾತಾಡೋ ಶೈಲಿಯಲ್ಲೇ ನಮಗೆ 99% ನಂಬಿಕೆ ಬಂತು, ನಂಬಿಕೆ ವಿಶ್ವಾಸ ಬಂತು. 100% ಮೋಸ ಗೀಸ ಆ ಥರ ಏನಿಲ್ಲ, ಅಡ್ವಾನ್ಸ್ ಏನಿಲ್ಲ. ಈ ಕಡೆ ಕ್ಯಾಶ್, ಈ ಕಡೆ ಮರಿ ಅವರೇ ಬಂದು ಸ್ಪಾಟಿಗೆ ಡೆಲಿವರಿ ಮಾಡಿಕೊಟ್ರು. ಇವ್ನು ಇದೇ ಥರನ ಮೇಂಟೈನ್ ಮಾಡ್ಬೇಕು, ಇದೇ ಥರನ ವ್ಯಾಕ್ಸಿನೇಷನ್ ಹಾಕ್ಬೇಕು, ಇದೇ ಥರನ ನೀವು ನ್ಯಾಚುರಲ್ ಫುಡ್ಡಲ್ಲಿ ಬೆಳೆಸ್ರಿ. ಬೇಕಾರೆ ಯಾವುದು ಏನು ಸಮಸ್ಯೆ ಇಲ್ಲ, ನಿಮಗೆ ಬೇಕಾದ್ರೆ ಒಯ್ದ್ರಿ. ಹಾಂ, ನಮ್ಮಲ್ಲಿ ಆ ಥರನ ಮಿಕ್ಸ್ ಇರಲ್ಲ, ಪ್ಯೂರ್ ಪಕ್ಕ ನಾಟಿ ಕೋಳಿನೇ ಅಂತಂದು ಹೇಳ್ತಾ ಇದ್ರು ಇವರು. ಆ ನಂಬಿಕೆ ಮೇಲೆ ನಾವು ಒಂದು ಟೈಮು 100 ಒಯ್ದ್ವಿ. ನೆಕ್ಸ್ಟ್ ಈಗ ಇನ್ನೊಂದು 100 ಒಯ್ಯಕ್ಕೆ ಬಂದಿದ್ದೀವಿ. ನಮ್ಮ ಫ್ರೆಂಡ್ ನೋಡಿ ಈಗ ಸ್ಪಾಟಿಗೆ ಬಂದದ್ದು ನೆಕ್ಸ್ಟ್ ಇನ್ನೊಂದು ಕಾಲ್ ಮಾಡಿದ್ರು. ಮತ್ತೆ ಒಳ್ಳೆ ಫ್ರೆಂಡ್ ನಾವ್ ಇಲ್ಲಿ ಬಂದ ತಕ್ಷಣ ನಮ್ಮ ಫ್ರೆಂಡ್ ಕಾಲ್ ಮಾಡಿದ್ರೆ ನಮಗೊಂದು 100 ತಗೊಂಬರ್ರಿ ಅಂತಂದ್ರೆ. ಬಟ್ ಈಗ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ನೋಡ್ಕೊಂಡು ಅವ್ರ ಹತ್ರ ಮರಿ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಮಗಾಗಿ ಅವ್ರು ಬರ್ರಿ, ನಿಮಗಾದ್ರೆ ಅಡ್ಜಸ್ಟ್ ಮಾಡ್ತೀನಿ, ನಿಮ್ಮ ಫ್ರೆಂಡ್ಸ್ ಬೇಕಾದ್ರೆ ನಮಗೆ ಒಂದು 15 ದಿವಸ ಟೈಮ್ ಕೊಡ್ರಿ ಅಂತ ಹೇಳ್ತಾ ಇದ್ರು ಅವರು. ಓಕೆ, ಆ ಥರ ಎಲ್ಲ ಇದೆ, ಚೆನ್ನಾಗಿದೆ. ಇವ್ರ ಹತ್ರ ತಗೊಬಂದು ಹೋಗ್ಬೋದು. ಇದೇನಿಲ್ಲ, ಹರಪನಹಳ್ಳಿ ತಾಲೂಕು ಯಾವ್ದು ಯರಬಳ್ಳಿ ತಾಂಡ ಅಂತ ಗ್ರಾಮ ಬರುತ್ತೆ, ವಿಜಯನಗರ ಡಿಸ್ಟಿಕ್. ಇವರಲ್ಲಿ ತೊಗೊಂಡು ಹೋಗ್ಬೋದು. ಬಟ್ ಇವ್ರ ನಂಬರ್, ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ನಿಮಗೆ ಕೊಡ್ತಾ ಇದೀವಿ. ಬೇಕಾದ್ರೆ ಇದು ಮಾಡ್ತಾ ಇದೀರಿ. ಯಾರ ಬೇಕಾದ್ರೆ ಇವು ಬೇಕಂದ್ರೆ ಸಂಪರ್ಕಿಸಬಹುದು. ಅನಂತ ನಾಯ್ಕ ತಂದೆ ಸೋತೆ ನಾಯ್ಕ ಅಂತಂದು ಯರಬಳ್ಳಿ ತಾಂಡ ಅಂತಂದು ಗ್ರಾಮ. ಇವ್ರು ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ಕೊಡ್ತಿದೀವಿ. ನಮ್ಮ ಮರಿ ತಗೊಂಡು ಹೋದ ತಕ್ಷಣ ನೆಕ್ಸ್ಟ್ ಈ ಥರ ಯಾವ ಥರ ಮೇಂಟೈನ್ ಮಾಡ್ಬೇಕು, ಏನು ಮಾಡ್ಬೇಕು, ಯಾವ ಥರ ಫುಡ್ ಹಾಕ್ಬೇಕು, ಯಾವ ಥರ ನ್ಯಾಚುರಲ್ ಆಗಿ ಬೆಳೆಸ್ಬೇಕು, ಅದಕ್ಕೆ ಶೆಡ್ ಯಾವ ಥರ ಎಷ್ಟು ಮೆಜರ್ಮೆಂಟ್ ಇರಬೇಕು, ಶೆಡ್ಡಿಗೆ ಇನ್ವೆಸ್ಟ್ಮೆಂಟ್ ಏನು ಯಾವ ಥರ ಇರಬೇಕು, ಅದನ್ನೆಲ್ಲ ಇವರು ಹೇಳ್ತಾ ಇದಾರೆ. ಬಟ್ ಶೆಡ್ಡಿಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಮಾಡಿ, ಇನ್ವೆಸ್ಟ್ಮೆಂಟ್ ಕಡಿಮೆ ಇರಬೇಕು. ಇರ್ತಕ್ಕಂಥ ಜಾಗದಲ್ಲಿ, ಇರ್ತಕ್ಕಂಥ ಪ್ಲೇಸ್ ಅಲ್ಲಿ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಯಾವ ತರ ಬಂಡವಾಳ, ಕಡಿಮೆ ಬಂಡವಾಳದಲ್ಲಿ ಹೆಚ್ಚಿನ ಆದಾಯ ತೆಗಿಬೇಕು ಅನ್ನೋದು ಇವ್ರು ಮರಿ ತಗೊಂಡ್ ಹೋದ್ಮೇಲೆ ನಮಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು, ಅನುಭವ ಆಗಿದ್ದು. ಓಕೆ, ಅಂದ್ರೆ ನಾವು ಶೆಡ್ಡಿಗೆ ಎಲ್ಲ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ನಮ್ದು ಮೇನ್ ಫೋಕಸ್ ಕೋಳಿ ಮರಿನ ಸಾಕ್ಬೇಕು, ಹೆಚ್ಚು ತೂಕ ಬರಂಗೆ. ನಮ್ದಲ್ಲಿ 10, 20, 30 ಸೈಟ್, ಯಾವ್ದೋ ಒಂದು ಜಂತ ಮನೆ ಸೈಟ್, ಯಾವ್ದೋ ಒಂದು ಶೆಡ್ಡಿ ಇರ್ತಾನೆ, ಅದ್ರಲ್ಲೇ ಅದಕ್ಕೇನು ಇನ್ವೆಸ್ಟ್ಮೆಂಟ್ ಏನು ಇರಲ್ಲ. ಹೌದ್ರಾ? ನಮ್ ಮರಿದಷ್ಟೇ ಇನ್ವೆಸ್ಟ್ಮೆಂಟ್, ಮರಿ ಪ್ಲಸ್ ಮರಿಗೆ ಫುಡ್ ಪ್ಲಸ್ ಅದು ವ್ಯಾಕ್ಸಿನೇಷನ್. ಬಟ್ ಅವ್ರು ಹೇಳ್ತಾ ಇದಾರೆ ಫುಡ್ ಆ ತರ ಈ ತರ ಹಾಕ್ರಿ ಅಂತಂದು. ಬಟ್ ನಾವು ಫುಡ್ ಏನ್ ಹಾಕಿಲ್ಲ, ಈ ತರ ಒಂದ್ ಸ್ವಲ್ಪ ಜಾಲ್ರಿ ಅವ್ ಮೆಸ್ ಇದು ಕಟ್ಟಿಗೆಂದು, ಇದೇನು ಜಾಲ್ರಿ ಇದೆಲ್ಲ ಈ ಟೈಪ್ ಎಲ್ಲ ಕಟ್ಟಿಗೆಂದು, ಇಷ್ಟರಲ್ಲೇ ನೀವು ನ್ಯಾಚುರಲ್ ಆಗಿ, ಇಲ್ಲ ನೀರ್ ಇತ್ತಂದ್ರೆ ನೀರ್ ಬಿಟ್ಕೊಂಡು ಸ್ವಲ್ಪ ಏನು ಕಾಳ ಕಡೆ ಹಾಕಿ ಅದರಲ್ಲಿ ಮೊಳಕೆ ಹೊಡೆದಿರ್ತಕ್ಕಂಥ ಪೈರುಗಳು ಇರ್ತಲ್ಲ ಅದನ್ನೇ ತಿಂದು ನ್ಯಾಚುರಲ್ ಆಗಿ ಬೆಳೆಸಿದ್ರು ಕೂಡ ಒಳ್ಳೆ ಚೆನ್ನಾಗಿ ಬರುತ್ತೆ ಅಂತಂದು ಹೇಳಿದ್ರು ನಮಗೆ. ಹಂಗಾಗಿ ನಾವು ನೆಕ್ಸ್ಟ್ ಟೈಮ್ ಬಂದು ಕಾಂಟ್ಯಾಕ್ಟ್ ಮಾಡ್ತಾ ಇರ್ತದೆ. ಈಗ ಶೆಡ್ಡಿಗೆ ಸುಮ್ಮನೆ ಕೋಲ್ಡ್ ಲಕ್ಷಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿ ಅದಕ್ಕೆ ಬಂಡವಾಳ ಹಾಕಿ ಅದರಿಂದ ಆದಾಯ ತೆಗೆಯೋದು ತುಂಬಾ ಕಷ್ಟ. ಬಟ್ ಅವ್ರು ಏನ್ ಹೇಳ್ತಾ ಇದಾರೆ, ಫಸ್ಟ್ ಮರಿ ತಗೊಂಡೋಗ್ರಿ, ನಿಮ್ಗೆ ಎಷ್ಟು ಜಾಗ ಇರ್ತದಲ್ಲ ಅಷ್ಟರಲ್ಲೇ ಸಾಕಿ ಅದ್ರದ್ದು ಆದಾಯ, ಅದ್ರದ್ದು ಏನು ಬೆನಿಫಿಟ್ ಆಮೇಲೆ ನೋಡ್ಕೊಂಡು ನಿಮ್ಮನ್ನು ಆಮೇಲೆ ನಮ್ಮ ಹತ್ರ ಬರ್ರಿ ಅಂತ ಹೇಳ್ತಾ ಇದಾರೆ. ಸರ್, ಧನ್ಯವಾದಗಳು ನಿಮ್ಮ ರಿವ್ಯೂ ಹೇಳಿದಕ್ಕೆ. ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು, ವೆಲ್ಕಮ್. ಒಬ್ಬ ಲಾರಿ ಡ್ರೈವರ್ ಈಗ ತನ್ನದೇ ಆದ ಒಂದು ಸ್ವಂತ ಉದ್ಯಮವನ್ನು ಮಾಡ್ತಿದ್ದಾರೆ, ನಾಟಿ ಕೋಳಿ ಸಾಕಾಣಿಕೆ ಉದ್ಯಮ. ಸೊ ನಮ್ಮ ಕಡೆಯಿಂದ ಹೇಳೋರು ಏನಂದರೆ, ದೇವರವ್ರಿಗೆ ಇನ್ನೂ ಹೆಚ್ಚಿನ ಲಾಭ ಕೊಡಲಿ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾಟಿ ಕೋಳಿ ಸಾಕಾಣಿಕೆ ಮಾಡಲಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಅಣ್ಣ, ನಿಮ್ಮಲ್ಲಿ ನಾಟಿ ಕೋಳಿ ಮರಿ ಎಷ್ಟಕ್ಕೆ ಸಿಗ್ತವೆ ಸರ್? ತಿಂಗಳ ಮರಿ 80 ರೂಪಾಯಿ ಡೆಲಿವರಿ, ಫುಲ್ 80 ರೂಪಾಯಿ ಕೊಡಕತ್ತೀವಿ ಸರ್. ಆಲ್ ಓವರ್ ಕರ್ನಾಟಕ? ಆಲ್ ಓವರ್ ಕರ್ನಾಟಕ. 100-200 ಮರಿ ಆದ್ರೆ ಬೈಕಲ್ಲೇ ಕೊಡ್ತೀನಿ. 500 ಮೇಲೆ 1000 ಅಂದ್ರೆ ಗಾಡಿ ಮಾಡ್ಕೊಂಡು ಬಂದು ಕೊಡ್ತೀನಿ ಸರ್. ಅಡ್ರೆಸ್ ಬಂದು ನಿಮ್ಮದು? ವಿಜಯನಗರ ಡಿಸ್ಟಿಕ್ಕು, ಹರಪನಹಳ್ಳಿ ತಾಲೂಕು, ಯರಬಳ್ಳಿ ತಾಂಡ ಸರ್. ಆಲ್ ಓವರ್ ಕರ್ನಾಟಕ ನಾಟಿ ಕೋಳಿ ಸಪ್ಲೈ ಮಾಡ್ತಾರೆ, ಫ್ರೀ ಡೆಲಿವರಿ ಕೊಡ್ತಾರೆ. ನೋಡಿ, ನಿಮಗೆ ಏನಾದ್ರು ನಾಟಿ ಕೋಳಿ ಬೇಕಿದ್ರೆ ಫೋನ್ ನಂಬರ್ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಸಂಪರ್ಕಿಸಿ.